ಹಸುಗಳು ನೈಸರ್ಗಿಕ ಮೃತ್ಯು ಬಂದ ನಂತರ ತೀರ್ಕೊಂಡು ಅಂದರೆ ಆ ಹಸುವನ್ನು ಸಾಧ್ಯವಿದ್ದರೆ ಒಂದು ಟ್ಯಾಂಕ್ ಕಟ್ಟಿ ಒಂದು 8 ಫೂಟ್ ಉದ್ದ, ಒಂದು 5-6 ಫೂಟ್ ಅಗಲ, ಒಂದು 5-6 ಫೀಟ್ ಎತ್ತರ ಆ ಹಸುವನ್ನು ಅದರಲ್ಲಿಟ್ಟು ಅಷ್ಟೇ ತೂಕದ ಸಗಣಿಯನ್ನು, ಅಷ್ಟೇ ತೂಕದ ಗೋಮೂತ್ರವನ್ನು, ಅಷ್ಟೇ ತೂಕದ ಮಜ್ಜಿಗೆಯನ್ನು ಹಾಕಿ ಮುಚ್ಚಿಟ್ಬಿಡಿ. ಒಂದು 6 ತಿಂಗಳವರೆಗೆ ದುರ್ಗಂಧ ಬರಲಿಕ್ಕೆ ಹತ್ತು ಅಂತಂದರೆ ಈ ಅಪಚನ ಆದಾಗ ತಿನ್ನುವಂಥ ಡೈಜಿನ್ ಟ್ಯಾಬ್ಲೆಟ್ಸ್ ಇವೆಲ್ಲ ಅವುಗಳನ್ನು ಕುಟ್ಟಿ ಅದರಲ್ಲಿ ಹಾಕಿಬಿಟ್ರೆ ಅಥವಾ ಜೀವಾಮೃತ ಅದರಲ್ಲಿ ಹಾಕಿಬಿಟ್ರೆ ವಾಸನೆ ಬರೋದು ನಿಂತು ಹೋಗಿಬಿಡುತ್ತೆ. ಅದು ಒಂದು 6 ತಿಂಗಳ ನಂತರ ಎಲುಬುಗಳು ಕರಗಿರ್ತವೆ, ಚರ್ಮ ಕರಗಿರುತ್ತೆ, ಎಲ್ಲ ಮಾಂಸ ಮತ್ತು ಕರುಳುಗಳೆಲ್ಲ ಕರಗಿ ಹೋಗಿರ್ತವೆ. ಕೇವಲ ಈ ಕುರಗಳು, ಉಗುರುಗಳು ಮತ್ತು ಕೋಡುಗಳು ಮಾತ್ರ 2 ಉಳಿದಿರ್ತವೆ. ಆ ಗೊಬ್ಬರ ನೀವು ಇವತ್ತು ಮಾರ್ಕೆಟ್ನಲ್ಲಿ ಖರೀದಿ ಮಾಡಿದರೆ 1000 ರೂಪಾಯಿಗೆ ಲೀಟ್ರಿಗಿಂತಲೂ ಕಡಿಮೆ ಹಣದಲ್ಲಿ ಸಿಗೋದಿಲ್ಲ. ಅದು ತಮ್ಮ ಹೊಲಕ್ಕೆ ಎಷ್ಟು ಬೇಕಲ್ಲ ಎಷ್ಟೋ ವರ್ಷ ಬಳಸ್ಬೋದು. ಅದನ್ನ ಅದರ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅನ್ನಿಸಿದಾಗ ಸ್ವಲ್ಪ ಬೆಲ್ಲ ಹಾಕಿಬಿಡೋದು ಅದರಲ್ಲಿ, ಅದು ಮತ್ತೆ ಮುಂದೆ ಹೋಗಿಬಿಡುತ್ತೆ.